ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 32ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 32. ಯದಾತು ಸರ್ವಭೂತೇಷು ದಾರುಷ್ವಗ್ನಿಮಿವ ಸ್ಥಿತಂ ಪ್ರತಿಚಕ್ಷೀತ ಮಾಂ ಲೋಕೆ ಜಹ್ಯಾತ್ತರ್ಹ್ಯೇವ ಕಶ್ಮಲಂ. ಅನುವಾದ: ಕಟ್ಟಿಗೆಯಲ್ಲಿ ಅಗ್ನಿ ಇರುವ ಹಾಗೆ ಎಲ್ಲ ಜೀವಿಗಳಲ್ಲಿ ಮತ್ತು ವಿಶ್ವದ ಎಲ್ಲ ಕಡೆಗಳಲ್ಲಿ ನೀನು ನನ್ನನ್ನು ಕಾಣುವೆ. ಅಂತಹದೊಂದು ದಿವ್ಯ ದೃಷ್ಟಿಯ ಸ್ಥಿತಿಯಲ್ಲಿ ಮಾತ್ರವೇ ನೀನು ಎಲ್ಲ ಬಗೆಯ ಕಶ್ಮಲಗಳಿಂದ ಮುಕ್ತನಾಗಲು ಸಮರ್ಥನಾಗುವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭಗವಂತ ಹೇಳ್ತಾನೆ ಬ್ರಹ್ಮನಿಗೆ, ನೀನು ಭಕ್ತಿ ಸೇವೆಯಲ್ಲಿ ಯಾವಾಗ ಮಗ್ನನಾಗ್ತೀಯೋ, ನಿನ್ನ ಸೃಷ್ಟಿ ಕಾರ್ಯಗಳ ಮುನ್ನಡೆಯಲ್ಲಿ, ಅಂದರೆ ನೀನು ಸೃಷ್ಟಿ ಕಾರ್ಯ ಮಾಡ್ತಾ ಮಾಡ್ತಾ ಇನ್ನೂ ಹೆಚ್ಚು ಮಾಡಬೇಕು ಅಂತ ಅದರಲ್ಲಿ ಮುಂದುವರಿತಾ ಹೋಗ್ತೀಯೋ, ಆಗ ನೀನು ನನ್ನನ್ನು ನಿನ್ನಲ್ಲೂ ಕಾಣ್ತೀಯ, ಮತ್ತೆ ವಿಶ್ವದ ಎಲ್ಲ ಕಡೆನೂ ಕೂಡ ನೀನು ಕಾಣ್ತೀಯ. ಅಂದರೆ ಎಲ್ಲ ಕಡೆನೂ ಕೂಡ ನಾನೇ ಇರೋದು ನಿನಗೆ ಗೊತ್ತಾಗತ್ತೆ. ಸ್ವತಃ ನೀನು, ವಿಶ್ವ ಮತ್ತೆ ಜೀವಿಗಳು ಎಲ್ಲವೂ ಕೂಡ ನನ್ನಲ್ಲಿರೋದನ್ನ ಕಾಣ್ತೀಯ. ಅಂದರೆ ಎಲ್ಲ ಕಡೆ ನಾನಿರೋದು ಮತ್ತೆ ನನ್ನಲ್ಲೂ ನೀವಿರೋದು, ನಿಮ್ಮಲ್ಲೂ ನಾನಿದ್ದೀನಿ, ನನ್ನಲ್ಲಿ ನೀವೆಲ್ಲ ಇದ್ದೀರಾ ಅನ್ನೋದನ್ನ ನೀನು ಕಾಣ್ತೀಯ. ಅಂದರೆ ಈಗ ನಾವು ಧ್ಯಾನ, ತಪಸ್ಸು, ಜಪ ಏನೇ ಸಾಧನೆಗಳನ್ನ ಮಾಡ್ತಾ ಇದ್ರು, ಭಕ್ತಿ ಆಗಿರ್ಬೋದು, ಅದನ್ನ ಮಾಡ್ತಾ ಮಾಡ್ತಾ ಕೊನೆಗೆ ನಮಗೇನ್ ಸಿಗತ್ತೆ ಅಥವಾ ನಾವು ಏನನ್ನ ನೋಡ್ತೀವಿ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲವನ್ನ ಭಗವಂತನಲ್ಲಿ ನೋಡ್ತೀವಿ, ಭಗವಂತನನ್ನ ಎಲ್ಲ ಕಡೆ ನೋಡ್ತೀವಿ. ಇದು ನಮಗೆ ಗೊತ್ತಾಗುವಂಥದ್ದು ಅಂತ ಓದ ಭಾಗದಲ್ಲಿ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಭಗವಂತ ಒಂದು ಉದಾಹರಣೆಯನ್ನ ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಕಟ್ಟಿಗೆಯಲ್ಲಿ ಹೇಗೆ ಅಗ್ನಿ ಇರುತ್ತೋ ಅಲ್ವಾ, ಈಗ ನಾವು ಹೊತ್ಸಿದ ತಕ್ಷಣ ಅದು ಹತ್ಕೊಳ್ಳುತ್ತೆ ಅಂತಂದ್ರೆ ಅದರಲ್ಲಿ ಅಗ್ನಿಯ ತತ್ವ ಇರೋದ್ರಿಂದಾನೇ ಅದು ಹೊತ್ಕೊಳ್ಳೋದು. ಅದಕ್ಕೆ ಇಲ್ಲಿ ಹೇಗೆ ಕಟ್ಟಿಗೆಯಲ್ಲಿ ನಮಗೆ ಯಾರಿಗೂ ಕಾಣಿಸದ ಹಾಗೆ ಆ ಅಗ್ನಿ ಅನ್ನೋದು ಇದೆಯೋ, ಅದೇ ರೀತಿ ಎಲ್ಲ ಜೀವಿಗಳಲ್ಲಿ ಮತ್ತೆ ಎಲ್ಲ ವಿಶ್ವದ ಎಲ್ಲ ಕಡೆಗಳಲ್ಲೂ ಕೂಡ ನೀನು ನನ್ನನ್ನೇ ಕಾಣ್ತೀಯ. ಅಂದ್ರೆ ನಾನು ಎಲ್ಲ ಕಡೆ ಇದ್ದೀನಿ, ಆದ್ರೆ ಎಲ್ಲರ ಕಣ್ಗೂ ಕಾಣಿಸೋದಿಲ್ಲ. ಯಾರು ಈ ಒಂದು ಮಟ್ಟಕ್ಕೆ ಏರಿರ್ತಾರೋ, ಜಪ ತಪ ಸಾಧನೆಗಳನ್ನ ಮಾಡಿ ಆ ಸ್ಥಿತಿಗೆ ತಲುಪಿರ್ತಾರೋ, ಆಗ ಮಾತ್ರ ಎಲ್ಲ ಕಡೆ ನಾನಿರೋದನ್ನ ಕಾಣಬಲ್ಲರು. ಅದಕ್ಕೆ ನೋಡಿ, ಆತ್ಮ ಸಾಕ್ಷಾತ್ಕಾರವಾಗಿರುವಂಥವ್ರು ಸದ್ಗುರುಗಳೆಲ್ಲ ಹೇಳ್ತಾರೆ ಭಗವಂತನೇ ಎಲ್ಲ ಕಡೆ ಇದ್ದಾನೆ ಅಂತ. ಆದರೆ ನಮಗೆ ಗೊತ್ತಿಲ್ಲ, ಎಲ್ಲಿ ನಮಗೆ ಕಾಣಿಸಲ್ವಲ್ಲ ಅಂತ ಅನ್ಕೊಳ್ತೀವಿ. ಆದರೆ ಆ ಕಾಣುವಂಥ, ನೋಡುವಂಥ ದೃಷ್ಟಿ ಅನ್ನೋದು ನಮಗೆ ಬರಬೇಕು. ಅಲ್ಲಿವರೆಗೂ ಕಾಣಿಸೋದಿಲ್ಲ, ಬಟ್ ಅದಾಗುತ್ತೆ ಅನ್ನೋದಂತೂ ಗೊತ್ತಾಗುತ್ತೆ. ಯಾಕಂದರೆ ನಮ್ಮ ಹಾಗೆ ಅವರು ಕೂಡ ಮನುಷ್ಯರೇನೆ, ಆದರೆ ಅವರು ಸಾಧನೆ ಮಾಡಿ ಅದನ್ನು ಪಡ್ಕೊಂಡಿರ್ತಾರೆ ಆ ಯೋಗ್ಯತೆಯನ್ನು. ಸೊ ನಾವು ಕೂಡ ಅದನ್ನು ಗಳಿಸಬಹುದು. ಅಂಥ ಒಂದು ದಿವ್ಯ ದೃಷ್ಟಿಯ ಸ್ಥಿತಿಯಲ್ಲಿ ಮಾತ್ರನೇ ನೀನು ಎಲ್ಲ ಬಗೆಯ ಕಶ್ಮಲಗಳಿಂದ ಮುಕ್ತನಾಗೋದಕ್ಕೆ ನೀನು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗ ಎಲ್ಲ ಕಡೆ ನೀನು ನನ್ನನ್ನು ನೋಡೋದಕ್ಕೆ ಶುರು ಮಾಡ್ತೀಯೋ, ಅದು ಒಂದು ದಿವ್ಯ ದೃಷ್ಟಿಯ ಸ್ಥಿತಿ. ಆ ಸ್ಥಿತಿಗೆ ಬಂದಾಗ ನೀನು ಎಲ್ಲ ರೀತಿಯ ಕಶ್ಮಲಗಳಿಂದ ದೂರ ಆಗ್ತೀಯ. ಅಂದರೆ ಈಗ ನಾವು ಕೇಳ್ತೀವಲ್ವಾ, ಈ ಪ್ರಪಂಚದ ಒಂದು ಬಂಧನದಿಂದ ನಾವು ಹೊರಗಡೆ ಬರಬೇಕಂದ್ರೆ ಏನು ಮಾಡಬೇಕು ಅಂತಂದ್ಬಿಟ್ಟು, ಯಾವಾಗ ನಾವು ಈ ಕಷ್ಟಗಳಿಂದ ಹೊರಗಡೆ ಬರೋದು ಅಂತೆಲ್ಲ ನಾವು ಕೇಳ್ತಿರ್ತೀವಿ. ಅದಕ್ಕೆ ಆನ್ಸರ್ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಏನು ಅಂತಂದ್ರೆ, ನನ್ನನ್ನು ನೋಡುವಷ್ಟು ಮಟ್ಟಿಗೆ ನೀನು ಶುದ್ಧನಾದ್ರೆ, ಅಂತ ಒಂದು ದಿವ್ಯ ಸ್ಥಿತಿ ಏನಾದರೂ ನಿನಗೆ ಬಂದರೆ, ಅಂದರೆ ಎಲ್ಲ ಕಡೆ ನನ್ನನ್ನೇ ನೋಡುವಂಥ ದೃಷ್ಟಿ ನಿನಗೆ ಬಂತು ಅಂತಂದರೆ ನೀನು ಎಲ್ಲ ರೀತಿಯ ಕಶ್ಮಲಗಳಿಂದ ಮುಕ್ತನಾಗ್ತೀಯ ಅಂತಂದ್ಬಿಟ್ಟು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ತನ್ನ ಭೌತಿಕ ಕಾರ್ಯಗಳ ಮುನ್ನಡೆಯ ಸಂದರ್ಭದಲ್ಲಿ ಭಗವಂತನೊಂದಿಗೆ ತನ್ನ ಶಾಶ್ವತ ಸಂಬಂಧವನ್ನು ತಾನು ಮರೆಯುವಂತೆ ಆಗಬಾರದೆಂದು ಬ್ರಹ್ಮನು ಪ್ರಾರ್ಥಿಸಿದನು. ಆ ಪ್ರಾರ್ಥನೆಗೆ ಉತ್ತರವಾಗಿ ತನ್ನ ಸರ್ವಶಕ್ತತೆಯೊಂದಿಗೆ ಒಂದು ಸಂಬಂಧವಿಲ್ಲದಿರುವ ಅಸ್ತಿತ್ವವನ್ನು ಯೋಚಿಸಬಾರದೆಂದು ಭಗವಂತನು ಹೇಳಿದನು. ನೋಡಿ, ಇಲ್ಲಿ
ಬ್ರಹ್ಮ ಒಂದು ಪ್ರಶ್ನೆ ಮಾಡ್ತಾನೆ ಭಗವಂತನಿಗೆ. ಅಂದರೆ ನಾನು ಈ ಭೌತಿಕ ಕೆಲಸ, ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಿರ್ತೀನಿ. ಇದನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಇನ್ನೂ ಹೆಚ್ಚು ಮಾಡ್ತಾ, ಮಾಡ್ತಾ ನಾನು ಅದರಲ್ಲೇ ಜಾಸ್ತಿ ಮುಳುಗಿರುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ನಾನು ನಿನ್ನನ್ನು ಮರಿಬಾರದು ಅಂತಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನಲ್ವ ಬ್ರಹ್ಮ. ಅದಕ್ಕಿಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಯಾವಾಗ ನೀನು ನನ್ನ ಸರ್ವಶಕ್ತತೆ ಅಂದರೆ ನಾನೇ ಇದನ್ನೆಲ್ಲ ಸೃಷ್ಟಿ ಮಾಡಿರೋದು, ಎಲ್ಲ ಕಡೆ ನಾನೇ ವ್ಯಾಪಿಸ್ಕೊಂಡಿದ್ದೀನಿ ಅನ್ನೋದು ಗೊತ್ತಿರಬೇಕು. ನೀನು ಅದಕ್ಕಿಂತ ಸಪ್ರೇಟು ಅಥವಾ ನಾನು ಒಬ್ಬ ಇಂಡಿವಿಜುವಲ್ ಅಂತ ಅಂದ್ಬಿಟ್ಟು ಆ ರೀತಿ ನೀನು ನೋಡಬಾರ್ದು. ಆ ರೀತಿ ಒಂದು ಸಪ್ರೇಟ್ ಅಸ್ತಿತ್ವ ನನಗಿದೆ ಅನ್ನೋದು ಯೋಚನೆ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಕಟ್ಟಿಗೆಯಲ್ಲಿರುವ ಅಗ್ನಿಯನ್ನ ಉದಾಹರಣೆಯಾಗಿ ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಕಟ್ಟಿಗೆಯು ನಾನಾ ವಿಧವಾಗಿದ್ದರೂ ಆ ಕಟ್ಟಿಗೆಯಲ್ಲಿ ಉರಿಯುವ ಬೆಂಕಿ ಯಾವಾಗಲೂ ಒಂದೇ. ಹಾಗೆಯೇ ಭೌತಿಕ ಸೃಷ್ಟಿಯ ಶರೀರಗಳು ಆಕಾರ ಮತ್ತು ಗುಣಕ್ಕನುಸಾರವಾಗಿ ವಿಶೇಷವಾಗಿ ಬೇರೆ ಬೇರೆ ಆಗಿರಬಹುದು. ಆದರೆ ಅವುಗಳೊಳಗಿನ ಚೇತನಾತ್ಮರು ಬೇರೆ ಬೇರೆ ಅಲ್ಲ. ಬೆಂಕಿಯ ಗುಣವಾಗಿರುವ ಉಷ್ಣವು ಎಲ್ಲ ಕಡೆಯೂ ಒಂದೇ ಮತ್ತು ಆಧ್ಯಾತ್ಮಿಕ ಕಿಡಿ ಅಥವಾ ಪರಮಚೇತನನ ಅಂಶವು ಪ್ರತಿಯೊಂದು ಜೀವಿಯಲ್ಲಿಯೂ ಒಂದೇ ರೀತಿಯದು. ಹೀಗೆ ಭಗವಂತನ ಶಕ್ತಿಯು ಅವನ ಸೃಷ್ಟಿಯಲ್ಲೆಲ್ಲ ಹರಡಿರುತ್ತದೆ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಟ್ಟಿಗೆಯಲ್ಲಿರುವಂತಹ ಒಂದು ಬೆಂಕಿಯನ್ನು ತಗೊಂಡು ಉದಾಹರಣೆಯಾಗಿ ಇಲ್ಲಿ ನಮಗೆ ವಿವರಣೆ ಕೊಡ್ತಾ ಇದ್ದಾರೆ, ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ಈಗ ಕಟ್ಟಿಗೆ ಅನ್ನೋದು ಒಂದೇ ಥರ ಇರುತ್ತಾ? ಬೇರೆ 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 ರೀತಿಯ ಕಟ್ಟಿಗೆಗಳು ಇರುತ್ತೆ. ಆದರೆ ಅದರಲ್ಲಿರುವಂಥ ಬೆಂಕಿ ಅಥವಾ ಅದನ್ನು ಉರಿಸಿದಾಗ ಒಂದು ಬೆಂಕಿ ಬರುತ್ತಲ್ಲ, ಅದು ಒಂದೇ ಆಗಿರುತ್ತಲ್ವಾ? ಅದು ಚಿಕ್ಕ ಕಟ್ಟಿಗೆ ಆಗಿದ್ರೂ ಅಷ್ಟೇ, ದೊಡ್ಡ ಕಟ್ಟಿಗೆ ಆದ್ರೂ ಅಷ್ಟೇ, ಗಂಧದ ಮರ ಆದರೂ ಅಷ್ಟೇ, ಆಮೇಲೆ ಯಾವುದಾದ್ರೂ ಒಂದು ಚಿಕ್ಕ ಗಿಡ ಆದ್ರೂ ಅಷ್ಟೇ, ಅದರಲ್ಲಿ ಉರಿಯುವಂಥ ಬೆಂಕಿ ಮಾತ್ರ ಯಾವಾಗಲೂ ಒಂದೇ ಇರುತ್ತೆ ಅಲ್ವಾ? ಅದೇ ರೀತಿ ಈ ಭೌತಿಕ ಸೃಷ್ಟಿಯಲ್ಲಿ ಬೇಕಾದಷ್ಟು ಜೀವಿಗಳಿದಾವೆ. ಅದಕ್ಕೆ ಬೇರೆ ಬೇರೆ ಆಕಾರಗಳಿದೆ, ಬೇರೆ ಬೇರೆ ಗುಣಗಳಿದೆ. ಈಗ ಒಂದೇ ಮನೆಯಲ್ಲಿ 4 ಜನ ಇದ್ರೆ 4 ಆಕಾರ ಇರುತ್ತೆ ಅವ್ರಿಗೆ, ಅಂದರೆ 4 ರೀತಿಯ ಒಂದು ಬಾಡಿ ಸ್ಟ್ರಕ್ಚರ್ ಇರುತ್ತೆ. ಅವರಿಗೆ ಆದಂಥ ಬೇರೆ ಬೇರೆ ಗುಣಗಳಿರುತ್ತೆ ಅಲ್ವಾ? ಎಲ್ಲರೂ ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರೆಲ್ಲರಲ್ಲೂ ಇರುವಂತಹ ಚೇತನಾತ್ಮ ಇದೆಯಲ್ಲ, ಅಂದರೆ ನಮ್ಮಲ್ಲಿರುವಂಥ ಒಂದು ಚೈತನ್ಯ ಶಕ್ತಿ, ಅದು ಬೇರೆ ಅಲ್ಲ, ಅದು ಒಂದೇ ಆಗಿರುತ್ತೆ. ಯಾರು ಎಷ್ಟೇ ದೊಡ್ಡವರಾಗಿರಲಿ, ಚಿಕ್ಕವರಾಗಿರಲಿ, ಮನುಷ್ಯರಾಗಿರಲಿ, ಜೀವಿಗಳು, ಪ್ರಾಣಿಗಳಾಗಿರಲಿ, ಪಕ್ಷಿಗಳಾಗಿರಲಿ, ಅವರ ದೇಹದ ಆಕಾರ, ಅದರ ಗುಣ ಬೇರೆ ಇರಬಹುದೇ ಹೊರತು ಅದರಲ್ಲಿರುವಂತಹ ಚೈತನ್ಯ ಶಕ್ತಿ ಒಂದೇ ಆಗಿರುತ್ತೆ. ಹೀಗೆ ಭಗವಂತನ ಶಕ್ತಿ ಅವನ ಸೃಷ್ಟಿಯಲ್ಲೆಲ್ಲವೂ ಕೂಡ ಹರಡಿಕೊಂಡಿದೆ. ಈಗ ನಮಗೆ ಗೊತ್ತಾಗ್ತಾ ಇದೆಯಾ? ಭಗವಂತನ ಶಕ್ತಿ ಎಲ್ಲ ಕಡೆ ಇರೋದ್ರಿಂದ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ನಮಗೆ ರೂಪದಲ್ಲೇ ನೋಡಿ ನೋಡಿ ಅದು ಅಭ್ಯಾಸ ಆಗಿರೋದ್ರಿಂದ ಈಗ ನಾವು ಕೂಡ ಈ ರೂಪ ಅಲ್ಲ, ಆದರೆ ನಾವು ಅದನ್ನು ಆ ರೀತಿ ಮೈಂಡಲ್ಲಿ ತೊಗೊಂಡ್ಬಿಟ್ಟಿರೋದ್ರಿಂದ ಅದರಿಂದ ಹೊರಗಡೆ ಬರಬೇಕು ಅನ್ನೋದಕ್ಕೆ ಇದನ್ನೆಲ್ಲ ಹೇಳ್ತಾ ಇರೋದು. ಆಯಿತಾ? ನಾವು ಒಂದು ಶಕ್ತಿನೇ, ನಾವು ಈ ದೇಹ ಅಲ್ಲ, ಈ ಆಕಾರ ಅಲ್ಲ, ಈ ಗುಣ ಅಲ್ಲ. ಆಯಿತಾ? ನಾವು ಆ ಚೈತನ್ಯ ಶಕ್ತಿಯ ಒಂದು ಅಂಶ ಅನ್ನೋದು ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು ಭಗವಂತನ ಶಕ್ತಿ ಎಲ್ಲ ಕಡೆನೂ ಹರಡಿರುತ್ತೆ. ಈ ದಿವ್ಯಜ್ಞಾನ ಮಾತ್ರವೇ ಭೌತಿಕ ಕಶ್ಮಲದಿಂದ ಒಬ್ಬನನ್ನು ಕಾಪಾಡಬಹುದು. ಭಗವಂತನ ಶಕ್ತಿಯು ಎಲ್ಲ ಕಡೆಯೂ ಹರಡಿರುವುದರಿಂದ ಶುದ್ಧಾತ್ಮನು ಅಥವಾ ಭಗವದ್ಭಕ್ತನು ಪ್ರತಿಯೊಂದನ್ನು ಭಗವಂತನ ಸಂಬಂಧದೊಂದಿಗೆ ಕಾಣಬಹುದು ಮತ್ತು ಇದೇ ಕಾರಣದಿಂದ ಅವನಿಗೆ ಹೊರಗಿನ ಆವರಣಗಳ ಬಗೆಗೆ ಮೋಹವಿರುವುದಿಲ್ಲ. ಅದೇ ಶುದ್ಧ ಆಧ್ಯಾತ್ಮಿಕ ಭಾವನೆಯು ಅವನಿಗೆ ಭೌತಿಕ ಸಂಘದ ಯಾವ ಕಲ್ಮಶಗಳೂ ತಟ್ಟದಂತೆ ಮಾಡುವುದು. ಶುದ್ಧ ಭಕ್ತನು ಎಲ್ಲ ಸಂದರ್ಭಗಳಲ್ಲಿಯೂ ಭಗವಂತನ ಸ್ಪರ್ಶವನ್ನು ಮರೆಯುವುದಿಲ್ಲ. ನೋಡಿ, ಈಗ ಒಂದು ವಿಷಯ ನಮಗೆ ಗೊತ್ತಾಯಿತು, ಎಲ್ಲ ಕಡೆನೂ ಭಗವಂತನ ಶಕ್ತಿ ಹರಡ್ಕೊಂಡಿದೆ, ಅಂದರೆ ಭಗವಂತ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಅಂತಂದ್ಬಿಟ್ಟು ಆ ಒಂದು ದಿವ್ಯಜ್ಞಾನ ನಮಗೆ ಬರುತ್ತಲ್ಲ, ಈ ತಿಳುವಳಿಕೆ ಅನ್ನೋದು ನಮಗೆ ಬರುತ್ತಲ್ಲ, ಅದು ಮಾತ್ರ ನಮ್ಮನ್ನು ಈ ಭೌತಿಕ ಕಶ್ಮಲಗಳಿಂದ ನಮ್ಮನ್ನು ಹೊರಗಡೆ ತರ್ಬೋದು ಅಥವಾ ನಮ್ಮನ್ನು ಕಾಪಾಡಬಹುದು. ಯಾಕೆ ಅಂತಂದರೆ ಭಗವಂತನ ಶಕ್ತಿ ಎಲ್ಲ ಕಡೆ ಹರಡಿರೋದ್ರಿಂದ
ಶುದ್ಧಾತ್ಮ ಅಥವಾ ಭಗವದ್ಭಕ್ತ ಇಬ್ರು ಆಗಿರ್ಬೋದು. ಅಂದ್ರೆ ಭಗವದ್ಭಕ್ತ ಅಂತಂದ್ರೇನೆ ಅವನು ಶುದ್ಧಾತ್ಮ ಆಗಿದ್ರೇನೆ ಅವನು ಭಗವದ್ಭಕ್ತನಾಗೋದು. ಭಗವದ್ಭಕ್ತನಾಗಿದ್ರೇನೆ ಶುದ್ಧನಾಗಿರೋದಕ್ಕೆ ಸಾಧ್ಯ. ಭಗವಂತನಲ್ಲಿ ಪ್ರೀತಿ, ಅವನಲ್ಲಿ ಆಸಕ್ತಿ ಇಲ್ಲ ಅಂತಂದ್ರೆ ಅವನ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಅವನ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದ್ರೆ ಅವನನ್ನು ಪ್ರೀತಿಸೋಕ್ಕಾಗಲ್ಲ. ಅವನ್ ಪ್ರೀತಿಸಕ್ಕಾಗಲ್ಲ ಅಂತಂದ್ರೆ ಅವನ ಸೇವೆ ಮಾಡೋದಕ್ಕಾಗಲ್ಲ. ಈ ರೀತಿ ಒಂದಕ್ಕೊಂದು ಕನೆಕ್ಷನ್ ಇರತ್ತೆ. ಯಾವಾಗ ಅವನು ಶುದ್ಧಾತ್ಮನಾಗ್ತಾನೋ ಅಥವಾ ಭಗವದ್ಭಕ್ತನಾಗಿರ್ತಾನೋ ಆಗ ಅವನು ಪ್ರತಿಯೊಂದನ್ನು ಕೂಡ ಇದು ಭಗವಂತನಿಗೆ ಸಂಬಂಧಪಟ್ಟಿದ್ದು ಅಂತ ಅದನ್ನ ಸೇರಿಸ್ಕೊಂಡು ನೋಡೋದಕ್ಕಾಗತ್ತೆ ಅವನಿಗೆ. ಇದೇ ಕಾರಣದಿಂದ ಅವನಿಗೆ ಏನಾಗುತ್ತೆ, ಒಳಗಡೆ ಹೊರಗಡೆ ಎಲ್ಲಿ ನೋಡಿದ್ರು ಅವನಿಗೆ ಭಗವಂತನೇ ಕಾಣಿಸ್ತಿರ್ತಾನೆ. ಅಂದ್ರೆ ಅರ್ಥ ಏನು, ಎಲ್ಲವೂ ಭಗವಂತ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರತ್ತೆ. ಅದಕ್ಕೆ ಏನಾಗುತ್ತೆ, ಅವನಿಗೆ ಈ ಹೊರಗಿನ ಆವರಣಗಳು ಅಂದ್ರೆ ಈ ಶರೀರ ಅನ್ನೋದು ಏನಿದೆಯೋ ಅದರ ಮೇಲೆ ಅವನಿಗೆ ಮೋಹ ಅನ್ನೋದಿರೋದಿಲ್ಲ. ಅದು ನಾನು, ನಂದು, ನಮ್ಮವರು, ಅವ್ರು ಬೇರೆಯವರು, ಈ ರೀತಿ ಏನೂ ಇರೋದಿಲ್ಲ ಅವನಿಗೆ. ಒಂಥರ ಸಮಾನತೆ, ಸಮಭಾವ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಎಲ್ಲಾನು ಭಗವಂತನೇ ಅನ್ನೋದು ಅವನಿಗೆ ಗೊತ್ತಾಗಿರುತ್ತೆ. ಅದೇ ಶುದ್ಧ ಆಧ್ಯಾತ್ಮಿಕ ಭಾವನೆ ಅನ್ನೋದು ಅವನಿಗೆ ಭೌತಿಕ ಸಂಘದ ಯಾವ ಕಲ್ಮಶಗಳು ಅವನಿಗೆ ತಟ್ಟದೆ ಇರೋ ಹಾಗೆ ಮಾಡುತ್ತೆ. ಯಾಕಂದ್ರೆ ಅವನು ಈಗ ನಾವು ನೋಡ್ತೀವಲ್ವ, ಸಾಮಾನ್ಯವಾಗಿ ಜಗತ್ತನ್ನ ಆ ರೀತಿ ನೋಡ್ತಾ ಇರಲ್ಲ. ಅವನಿಗೆ ದಿವ್ಯತೆ ಅನ್ನೋದು ಬಂದಿರೋದ್ರಿಂದ ಅವನಿಗೆಲ್ಲವೂ ದಿವ್ಯವಾಗಿ ಕಾಣಿಸ್ತಾ ಇರುತ್ತೆ. ಅಂದ್ರೆ ಭಗವಂತಮಯವಾಗ್ಬಿಟ್ಟಿರುತ್ತೆ. ಯಾವುದು ನೋಡಿದ್ರು ಭಗವಂತನೇ ಅಂತ ಅನ್ನಿಸ್ತಾ ಇರುತ್ತೆ. ಅಲ್ಲಿ ಅವನಿಗೆ ಭೇದ ಭಾವನೂ ಇರೋದಿಲ್ಲ. ಯಾವುದೇ ಕಲ್ಮಶನೂ ಕೂಡ ಅವನಿಗೆ ತಟ್ಟೋದಕ್ಕೂ ಸಾಧ್ಯ ಇಲ್ಲ. ಯಾವಾಗ ನಮ್ಮ ಮನಸ್ಸಿನ ಒಳಗಡೆಯಿಂದ ನಾವು ಐಹಿಕವನ್ನ ನಾನು ಅಂತ ತಿಳ್ಕೊಂಡಿರ್ತೀವೋ, ಈ ದೇಹವನ್ನ ನಾನು ಅಂತ ತಿಳ್ಕೊಂಡಿರ್ತೀವೋ ಅಲ್ಲಿವರೆಗೂ ಮಾತ್ರ ನಮಗೆ ಪ್ರಾಬ್ಲಮ್ಮು. ಯಾವಾಗ ನಾವು ಅದರಿಂದ ಹೊರಗಡೆ ಬಂದು ನಾನು ಈ ದೇಹ ಅಲ್ಲ, ನಾನು ಆ ಚೈತನ್ಯ ಶಕ್ತಿ ಅಂದ್ರೆ ಆ ಭಗವಂತನ ಒಂದು ಅಂಶ, ಭಗವಂತನೇ ಎಲ್ಲ ಕಡೆ ಇರೋದು ಅನ್ನುವಂಥ ಜ್ಞಾನ ತಿಳುವಳಿಕೆ ನಮಗೆ ಯಾವಾಗ ಬಂದ್ಬಿಡುತ್ತೋ ಆಗ ಈ ಐಹಿಕ ಕಲ್ಮಶಗಳು ಯಾವುದು ನಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಶುದ್ಧ ಭಕ್ತ ಎಲ್ಲ ಸಂದರ್ಭಗಳಲ್ಲೂ ಕೂಡ ಭಗವಂತನ ಸ್ಪರ್ಶವನ್ನ ಮರೆಯೋದಿಲ್ಲ. ಇಲ್ಲಿ ಬ್ರಹ್ಮ ಕೇಳ್ತಾನೆ ಪ್ರಶ್ನೆ, ನಾನು ನಿನ್ನನ್ನು ಮರೀದೇ ಇರೋ ಹಾಗೆ ನನ್ನ ನೋಡ್ಕೋ ಅಂತನ್ಬಿಟ್ಟು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲವನ್ನು ಬ್ರಹ್ಮಮಯ ಅಂದ್ರೆ ಎಲ್ಲಾ ಕಡೆ ನಾನೇ ಇರೋದನ್ನ ನೀನು ತಿಳ್ಕೊಂಬಿಟ್ಟೆ ಅಂತಂದ್ರೆ ನಿನಗೆ ಯಾವುದು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ನನ್ನನ್ನೇ ನೋಡ್ತಿರ್ತೀಯ, ನನ್ನನ್ನೇ ಸ್ಪರ್ಶ ಮಾಡ್ತಿರ್ತೀಯ, ನನ್ನ ಮಾತನ್ನೇ ಕೇಳ್ತಿರ್ತೀಯ. ನಾನು ಹಾಡೋದು, ನಾನು ನೋಡೋದು, ಎಲ್ಲವೂ ನಾನೇ ಆಗಿರೋದ್ರಿಂದ ಆ ರೀತಿ ಯಾವಾಗ ನೀನು ಈ ಜಗತ್ತನ್ನು ನೋಡ್ತೀಯೋ ಆವಾಗ ನಿನಗೆ ಯಾವುದೇ ಕಲ್ಮಶಗಳು ಬರೋದಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾ ಇರೋದು. ಸೊ ಈ ಕಲ್ಮಶದಿಂದ ನೀನು ಮುಕ್ತನಾಗಬೇಕು ಅಂತಂದ್ರೆ ಆ ದಿವ್ಯ ದೃಷ್ಟಿಯ ಸ್ಥಿತಿ ಬರಬೇಕು. ಆ ಸ್ಥಿತಿಯಲ್ಲಿ ನೀನು ಯಾವತ್ತೂ ನನ್ನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಬ್ರಹ್ಮನಿಗೆ ಹೇಳ್ತಾ ಇಂಡೈರೆಕ್ಟ್ ಆಗಿ ನಮಗೆ ಅವನು ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಸೊ ನಾವು ಈಗ ಆ ದಿವ್ಯ ಸ್ಥಿತಿಗೆ ಬರಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು ಅಂತಂದ್ಬಿಟ್ಟು ನಾವು ಯೋಚನೆ ಮಾಡಬೇಕು. ಗುರುಗಳು ನಮ್ಗೆ ಹೇಳ್ತಾ ಹೋಗ್ತಾರೆ. ಮತ್ತೆ ಭಾಗವತದಲ್ಲೂ ಬೇಕಾದಷ್ಟು ಜನ ಈ ರೀತಿಯ ಭಕ್ತರ ಮಾತುಕತೆ ಸಂಭಾಷಣೆಗಳು ಬರುತ್ತೆ. ಆ ಸಮಯದಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.